ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಟೊಮೆಟೊ ಚಿತ್ರಾನ್ನ ಅದರಲ್ಲಿ ಏನಿದೆ ಸ್ಪೆಷಲ್ ಅಂತ ಅಂತೀರಲ್ವಾ, ಕೆಲವೊಂದು ಸಿಂಪಲ್ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ಅದರ ರುಚಿ ಇನ್ನಷ್ಟು ಹೆಚ್ಚುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಟೊಮೆಟೊ ಚಿತ್ರಾನ್ನ ತುಂಬ ಸುಲಭ ಆದ್ರೂ ಒಂಚೂರು ಏನಾದರೂ ಚೇಂಜಸ್ ಆದ್ರೂ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಇವತ್ತು ನೋಡಿ ಹೇಳ್ಕೊಡ್ತೀನಲ್ಲ, ಆ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಒಂದು 3/4 ಭಾಗದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಹಸಿಮೆಣಸಿನ್ಕಾಯಿ 4 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬ್ಲೈಂಡ್ ಆಗಿರೋದ್ರಿಂದ. ನೀವು ಬೇಕಾದರೆ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. 1 ಈರುಳ್ಳಿ ಉದ್ದುದ ಸ್ಲೈಸಸ್ ಕಟ್ ಮಾಡ್ಕೋಬೇಕು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂಚೂರು ಫ್ರೈ ಆಗ್ತಿದೆ. ಹಾಗೆ ಜೊತೆಯಲ್ಲೇ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಮೊದಲೇ ಏನಾದರೂ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಕೆ ಹೋದರೆ ತುಂಬ ಸಿಡಿಯುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಜೊತೆ ಹಾಕ್ಕೊಳ್ತೀನಿ ನಾನು. ಇದನ್ನು ಕೂಡ 1 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಟೊಮೆಟೊ 2 ದಪ್ಪ ಸೈಜ್ ಜಾಮ್ ಟೊಮೆಟೊ ಉಪಯೋಗಿಸ್ತಾ ಇದ್ದೀನಿ. ಈ ಟೊಮೆಟೊ ಚಿತ್ರಾನ್ನಕ್ಕೆ ಆದಷ್ಟು ಜಾಮ್ ಟೊಮೆಟೊನೇ ಉಪಯೋಗಿಸಿ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊ ಹಾಕೋಬೇಕಾದ್ರೆ ಹುಳಿ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ಟೊಮೆಟೊ ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಫಸ್ಟ್ ಹೈ ಫ್ಲೇಮಲ್ಲಿ 1 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಒಂದು 3 ನಿಮಿಷ ಟೊಮೆಟೊನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಟೊಮೆಟೊ ಚೆನ್ನಾಗಿ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ನೋಡಿ, ಟೊಮೆಟೊ ಒಂಚೂರು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ಲವೋ ಅಂತ ಅಂದ್ಬಿಟ್ಟು. ತುಂಬ ಈ ಥರ ಮಿಲ್ಗೋ ಥರ ಅಂದರೆ ಮ್ಯಾಶ್ ಆಗೋ ಥರ ನಾವೇನು ಟೊಮೆಟೊನ ಇಲ್ಲಿ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ. ಅರಶಿನ 1/4 ಟೀ ಸ್ಪೂನ್. ನೋಡಿ, ಮೇಯ್ನ್ ಐಟಮ್ಮು ಜೀರಿಗೆ ಮೆಂತ್ಯದ ಪುಡಿ. ನಾನು ಯಾವಾಗಲೂ ಈ ಜೀರಿಗೆ ಮೆಂತ್ಯದ ಪುಡಿನ ಮಾಡಿಟ್ಕೊಂಡಿರ್ತೀನಿ. 1 ಟೇಬಲ್ ಸ್ಪೂನ್ ಜೀರಿಗೆಗೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿಟ್ಕೋಬೇಕು. ಇದು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿ, ನೀವು ಚಿತ್ರಾನ್ನದ ಮೇಲೆ ಬೇಕಾದರೂ ಹಾಕೋಬೋದು. ಆದರೆ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಅನ್ನೋರು ಈ ಒಂದು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರನ ಇವಾಗಲೇ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆವಾಗ ಲಂಚ್ ಬಾಕ್ಸಲ್ಲಿ ನೀವು ಪ್ಯಾಕ್ ಮಾಡಿದ್ರೂ ಟೆನ್ಷನ್ ಇರೋದಿಲ್ಲ. ಒಂದು 4 to 5 hours ಚಿತ್ರಾನ್ನ ಏನೂ ಆಗೋದಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. 1 ಕಪ್ಪು ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಚಿತ್ರಾನ್ನಕ್ಕೆ ಯಾವಾಗಲೂ ಹುಡಿಯಾಗಿ ಮಾಡ್ಕೊಳ್ಳಿ, ಆವಾಗ ತುಂಬ ರುಚಿಯಾಗಿರುತ್ತೆ. ಮೇಯ್ನ್ ಐಟಮ್ ನಿಂಬೆಹಣ್ಣು. ಟೊಮೆಟೊ ಏನೇ ಹುಳಿ ಇದ್ರೂ ಈ ನಿಂಬೆಹಣ್ಣನ್ನು ಹುಳಿ ಹಾಕಿದ್ರೇ ನಿಮಗೆ ಒಂದು ಚಿತ್ರಾನ್ನದ್ದು ಟೇಸ್ಟು ತುಂಬ ರುಚಿ ಬರೋದು. ಎಷ್ಟೊಂದು ಜನ ಟೊಮೆಟೊ ಹಣ್ಣು ಹಾಕಿದ್ದೀವಿ ನಿಂಬೆಹಣ್ಣು ಏನಕ್ಕೆ ಅಂತ ಅಂತಾರೆ. ಆದರೆ ಒಂದು ಸಲ ಹಾಕೊಂಡು ಟ್ರೈ ಮಾಡಿ ನೋಡಿ ನೀವು. ನಿಂಬೆಹಣ್ಣಿನ ರುಚಿನೇ ಬೇರೆ, ಅದು ಟೇಸ್ಟ್ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಇವಾಗ ಒಂದು ಸಲ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಮುಚ್ಚ ಕೈಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಟೇಸ್ಟ್ ನೋಡಿದೆ, ಇನ್ನೊಂಚೂರು ಉಪ್ಪು ಬೇಕಾಯಿತು. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಮಾಮೂಲಿ ಟೊಮೆಟೊ ಚಿತ್ರಾನ್ನಕ್ಕೆ ಜೀರಿಗೆ ಮೆಂತ್ಯದ ಪುಡಿ ಜೊತೆಗೆ ನಿಂಬೆಹಣ್ಣು ಉಪಯೋಗಿಸಿದ್ದೀನಿ. ಅದರಿಂದ ಅದರ ರುಚಿ ಇನ್ನಷ್ಟು ಹೆಚ್ಚುತ್ತೆ. ನೀವೇನಾದರೂ ಹುಳಿ ಟೊಮೆಟೊ ಉಪಯೋಗಿಸೋ ಟೈಮಲ್ಲಿ ನಿಂಬೆಹಣ್ಣನ್ನು ಒಂದು ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆದಷ್ಟು ಇದಕ್ಕೆ ಜಾಮ್ ಟೊಮೆಟೊ ಉಪಯೋಗಿಸಿದ್ರೇ ತುಂಬ ರುಚಿಯಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನದ ಜೊತೆಗೆ ಒಂಚೂರು ಚಟ್ನಿ ಇದ್ರಂತೂ ಎಕ್ಸಲೆಂಟ್ ಆಗಿರುತ್ತೆ. ಅವತ್ತಿನ ದಿನದ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಅಥವಾ ನೀವು ರಾತ್ರಿ ಇದನ್ನು ಡಿನ್ನರ್ ಕೂಡ ಮಾಡ್ಕೋಬೋದು. ಈ ಒಂದು ಟೊಮೆಟೊ ಚಿತ್ರಾನ್ನ ನಿಮ್ಮ ಮನೆಯಲ್ಲಿ ಏನು ತರಕಾರಿಗಳಿಲ್ಲದೆ ಇದ್ದಾಗ ಟೊಮೆಟೊ ಒಂದೇನಾದರೂ ಇದ್ದರೆ ಫಟಾಫಟ್ ಅಂತ ಒಂದು 10 ನಿಮಿಷಕ್ಕೆ ಅನ್ನ ಮಾಡಿಕೊಂಡು ಈ ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಟೊಮೆಟೊ ಚಿತ್ರಾನ್ನ ರೆಡಿ ಇದೆ, ಬಿಸಿ ಬಿಸಿ. ಮತ್ತೆ ಆಗ್ತಾಡ ನಿಮ್ಮ ಮನೆಯಲ್ಲೂ ಕೂಡ ಈ ಟೊಮೆಟೊ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.